ನಮ್ಮ ಜನಕ್ಕೆ. ನಮ್ಮ ಜನ ಈ ಸೆನ್ಸೇಷನಲ್ ನ್ಯೂಸ್ಗಳನ್ನ ಬಹಳ ಇಷ್ಟಪಡ್ತಾರೆ. ನಿಮ್ಗೆ ನಾನೊಂದು ಸಂಗತಿ ಹೇಳ್ತೀನಿ. ಅವ್ರು ಮಾಡಿದ್ರಲ್ಲ, ತೀರಾ ಇತ್ತೀಚಿನವರೆಗೂ ಸುಜಾತಾ ಭಟ್ ಹೇಳಿಕೆ ಕೊಡುವವರೆಗೂ, ಕೊಟ್ಟ ನಂತರವೂ ಅನೇಕರು ಈಗಲೂ ಏನ್ ಹೇಳ್ತಾರೆ ಗೊತ್ತಾ, ಸುಜಾತಾ ಭಟ್ ಸುಳ್ಳು ಹೇಳಿರ್ಬೋದು, ಇವರತ್ರನೂ ಸುಳ್ಳು ಹೇಳಿ ಬಂದಿರಬಹುದು, ಹಿಂಗಾಗಿ ನಾವ್ ಹೆಂಗ್ ನಂಬೋದು ಅಂತ. ಈಗ ಮಾಸ್ಕ್ ಮ್ಯಾನ್ ಬಾಯ್ ಬಿಟ್ಟ ಮೇಲೆ ಒಂದಷ್ಟು ಜನ ಹೊರಗೆ ಬಂದಿದ್ದಾರೆ. ಮಾಸ್ಕ್ ಮ್ಯಾನ್ ಬಾಯ್ ಬಿಟ್ಟ ನಂತರವೂ ಕೂಡ ಮಾಸ್ಕ್ ಮ್ಯಾನ್ ಕೂಡ ಇವರಿಗೆ ಮೋಸ ಮಾಡಿರಬಹುದು ಅಂತ ಹೇಳುವಂತ ಜನ ಇದ್ದಾರೆ. ಅಲ್ಲ, ಇನ್ನೊಂದು ನೋಡ್ತಾ ಅದು ವೀರೇಂದ್ರ ಹೆಗಡೆ ಅವರೇ ಕಳಿಸಿದ್ದಂತೆ ಮಾಸ್ಕ್. ಅದನ್ನು ನೋಡಿದೆ ನಾನು. ಸುಜಾತಾ ಭಟ್ ಅವರೇ ಕಳಿಸಿದ್ದಾರೆ, ಈ ಚಳವಳಿಯ ದಾರಿ ತಪ್ಪಿಸುವ ಅಂತ ಮಾಸ್ಕ್ ಮ್ಯಾನ್ ಅನ್ನು ಅವರೇ ಕಳಿಸಿದ್ದಾರೆ ಅಂತ. ನಮ್ಮ ಜನರ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ, ಮೊದಲ ಒಂದು 6 ತಿಂಗಳು ಇವ್ರು ಹೇಳಿದ್ದು ನಂಬಿಟ್ಟಿದ್ದಾರೆ. ನಂಬೋದಷ್ಟೇ ಅಲ್ಲ, 4 ಜನಕ್ಕೆ ಫಾರ್ವರ್ಡ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ಕಳಿಸ್ಬಿಟ್ಟು ಅದ್ರ ಪರವಾಗಿ ವಾದ ಮಾಡ್ಬಿಟ್ಟಿದ್ದಾರೆ, ಡಿಫೆಂಡ್ ಮಾಡ್ಕೋಬೇಕು. ಈಗ ಏನಾಗಿದೆ ಅವರಿಗೆ, ಸುಳ್ಳು ಅಂತಂದ್ರೆ ಅವ್ರ ಮುಂದೆ ಮುಖ ತೋರಿಸೋದು ಹೆಂಗೆ? ನಾನು ಅದರ ಹೆಸರು ರೀಲ್ ಮಾಡ್ಬಿಟ್ಟಿದ್ದೀನಿ. ನಾನು ಕೆಲವರು ನೋಡಿದ್ದೀನಿ, ಮೈಯೆಲ್ಲಾ ಪರ್ಚ್ಕೊಂಡು ರೀಲ್ ಮಾಡಿದ್ದಾರೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಬಂದಿದ್ರಿ ಸ್ಟುಡಿಯೋದಲ್ಲಿ ಎಂತೆಂತ ರೀಲ್ಗಳು. ನಾನು ನಡ್ಕೊಂಡು ಹೋಗ್ಬಿಡ್ತೀನಿ, ನಾನು ಪಾದಯಾತ್ರೆ ಮಾಡ್ತೀನಿ, ನಾನು ಅಲ್ಲಿಗೆ ಹೋಗ್ತೀನಿ, ನಾನು ಅಬ್ಬರ ಎಬ್ಬಿಸ್ತೀನಿ ಅಂತೆಲ್ಲ ಮಾಡ್ಬಿಟ್ಟಿದ್ದಾರೆ. ಈಗ ಇದೆಲ್ಲ ಗೊತ್ತಾದಾಗ ಹಿಂದಕ್ಕೆ ಬರ್ಲಿಕ್ಕಾಗದೆ ಹೋದಾಗ ಏನ್ ಗೊತ್ತಾ, ನೀವು ರಾವಣನನ್ನು ಕೂಡ ಹೀರೋ ಅಂತ ಕರೆಯುವಂತ ಪರಿಸ್ಥಿತಿ ಇದು. ರಾವಣನನ್ನ ಕೆಲವರು ಆರಾಧಿಸ್ತಾರಲ್ಲ, ಇದೇ ರೀತಿ ಕಂಸನನ್ನ ಆರಾಧಿಸ್ತಾರೆ. ಇದನ್ನೇ ನನಗೆ ಕೆಲವೊಂದ್ಸಲ ಅನ್ಸುತ್ತೆ, ಈ ಸ್ಟಾಕ್ಹೋಮ್ ಸಿಂಡ್ರೋಮ್ ಇದೆಯಲ್ಲ, ಇದೊಂಥರ ಸ್ಟಾಕ್ಹೋಮ್ ಸಿಂಡ್ರೋಮ್. ಅವ್ರನ್ನ ನಂಬಿ ನೋಡಿ 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 ಈಗ ಅವ್ರನ್ನ ಇಲ್ಲ ಅಂತ ಹೇಳುವಂತ ಸ್ಥಿತಿಯಲ್ಲಿಲ್ಲ ಎನ್ನುವಂತ ಪರಿಸ್ಥಿತಿ ಅವ್ರಿಗೆ ನಿರ್ಮಾಣ ಆಗ್ಬಿಟ್ಟಿದೆ ಅಂತ. ಈ ಸ್ಥಿತಿಯಲ್ಲಿ ಅವ್ರು ಇದ್ದಾರೆ ಅಂತ ಅನ್ಸುತ್ತೆ ನಂಗೆ. ಬಹಳ ಜನ ಹಂಗೆ ಇರೋರು ಇದ್ದಾರೆ. ಬಟ್ ಈಗ ಆಫ್ಟರ್ ನಾನು ಐ ಕಂಗ್ರ್ಯಾಚುಲೇಟ್ ಯು ಆಲ್. ನಾನು ಈ ಮಾಸ್ ಮೀಡಿಯಾನ, ಔಟ್ ಆಫ್ ಸೋಷಿಯಲ್ ಮೀಡಿಯಾ ನೀವು ಹೊರಗೆ ಬಂದು ಮಾಡಿರೋ ಕೆಲಸ ಇದೆಯಲ್ಲ, ಬಹುಶಃ ಈ ಶವಪೆಟ್ಟಿಗೆ ಏನಿತ್ತೋ ಅದು ಕೊನೆ ಮೊಳೆ ಹೊಡೆದಿರೋದು ನೀವುಗಳು. ಮೊದಲನೇ ಮೊಳೆಗಳೆಲ್ಲ ಬಹಳ ಜನ ಹೊಡೆದಿರ್ಬೋದು, ಬಟ್ ಫೈನಲ್ ನೈಲ್ಸ್ ಏನು ಹೊಡೆದಿದ್ದೀರಲ್ಲ, ಇದನ್ನು ಸುಧಾರಿಸ್ಕೊಂಡು ಆಚೆ ಬರೋದು ಕಷ್ಟ ಇದೆ. ಬಟ್ ಐ ಚಾಲೆಂಜ್, ಐ ಬೆಟ್ ಇದನ್ನು ಎಂಡ್ ಮಾಡಲಿಲ್ಲ ಅಂತಂದ್ರೆ ಇನ್ನು 3 ತಿಂಗಳ ನಂತರ ಮತ್ತೆ ವಾಪಸ್ ಬರ್ತಾರೆ. ಈ ಕಂಗ್ರ್ಯಾಚುಲೇಟ್ ಮಾಡ್ತೀರಿ, ನಡೆಯುತ್ತೆ. ಬಟ್ ಈ ಪ್ರಕ್ರಿಯೆಯಲ್ಲಿ ಆ ಗ್ಯಾಂಗ್ನಿಂದ ನಾವು ತಿಂದಂಥ ಬೈಗಳು, ನಾವು ಎದುರಿಸಿದಂಥ ವೈಯಕ್ತಿಕ ದಾಳಿ, ಮೀಟರ್ ಬೇಕು, ಮೀಟರ್